ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಹುಬ್ಬಳ್ಳಿ ಮಂದಿರಿ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಹೋಗ್ತಿದ್ದೇವೆ ಬ್ಯಾಂಗ್ಳೂರ್ ಟು ಊಟಿ ರೋಡ್ ಟ್ರಿಪ್ ಥ್ರೂ ಬಂಡೀಪುರ್ ಮುದ್ದುಮಲೈ. ನಾವು ಬ್ಯಾಂಗ್ಳೂರ್ ಬಿಟ್ಟಾಗ ಅರೌಂಡ್ ಇಟ್ ಈಸ್ 1:30 ಆಗಿತ್ತು. ಅಲ್ಲಿಂದ ನಾವು ಬಂಡೀಪುರ್ ರೀಚ್ ಆದ್ವಿ. ಬಂಡೀಪುರ್ ಬೆಳಗ್ಗೆ ರೀಚ್ ಆದ್ವಿ. ಆ್ಯಂಡ್ ರೋಡ್ ಅಂತೂ ಸಖತ್ತಾಗಿತ್ತು. ನಾವಲ್ಲಿ ಜಿಂಕೆ, ಆನೆ ಅಂತ ತುಂಬಾ ನೋಡಿದ್ವಿ. ರೋಡ್ ಅಂತೂ ಬೆಳಗ್ಗೆ ಹೋದಾಗ ಸಖತ್ತಾಗಿರುತ್ತೆ. ಸೊ ನಾವಂತೂ ಎಂಜಾಯ್ ಮಾಡಿದ್ವಿ. ನೀವು ಎಂಜಾಯ್ ಮಾಡಿ. ಜಿಂಕೆ ಅಂತೂ ಮುಂದೆನೇ ಇತ್ತು. ರೋಡಲ್ಲಿ ಸಖತ್ತಾಗಿತ್ತು. ಆ್ಯಂಡ್ ಎಲ್ರಿಗೂ ಹೇಳೋದಿಲ್ಲ, ಕಾರಲ್ಲಿ ಬೈಕಲ್ಲಿ ಹೋಗುವಾಗ ನಿಧಾನವಾಗಿ ಹೋಗಿ. ಕಾಡು ಪ್ರಾಣಿಗಳಿರುತ್ತೆ. ಸೊ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಖುಷಿಯಾಗಿ ವೆದರ್ನ ಎಂಜಾಯ್ ಮಾಡ್ಕೊಂಡೋಗಿ. ಸೊ ನಾವು ಮುದ್ದುಮಲೈಗೆ ರೀಚ್ ಆದ್ವಿ. ಇಟ್ಸ್ ಅರೌಂಡ್ 9:30 ಆಗಿತ್ತು. ಅಲ್ಲಿ ನಾವು ಒಂದು ರೆಸಾರ್ಟಲ್ಲಿದ್ವಿ. ರೆಸಾರ್ಟ್ ಅಂತ ಸಖತ್ತಾಗಿತ್ತು. ಅಲ್ಲಿ ಕೂಡ ವೆದರು, ನೇಚರ್ ಅಂತೂ ಸಖತ್ತಾಗಿತ್ತು. ನಮ್ಮ ರೆಸಾರ್ಟ್ ಮುಂದೆನೇ ಒಂಥರ ಫಾರೆಸ್ಟ್ ಏರಿಯಾ ಫುಲ್ಲು ಸಖತ್ತಾಗಿತ್ತು. ಫಾಗ್ ಅಂತೂ ಬೀಳ್ತಾಯಿತ್ತು. ಸಖತ್ತಾಗಿತ್ತಂದರೆ ತುಂಬಾ ಚೆನ್ನಾಗಿತ್ತು. ನೀವು ಎಲ್ಲರೂ ಒಂದ್ಸಲ ವಿಸಿಟ್ ಮಾಡಿ. ನಾವು ರೆಸಾರ್ಟೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿ ಆಮೇಲೆ ನೀವು ನೋಡ್ಬೋದು ನಮ್ಮ ರೂಮ್ ಇದು. ಸೊ ಫುಲ್ ರೂಮ್ ವಿಡಿಯೋ ತೊಗೊಳಕ್ಕಾಗಿಲ್ಲ. ಬಟ್ ದಿಸ್ ಈಸ್ ದ ವ್ಯೂ ಫ್ರಮ್ ಇನ್ಸೈಡ್ ದ ರೂಮ್. ಸೊ ಸಖತ್ತಾಗಿತ್ತು. ಆಮೇಲೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊರಗಡೆ ಹೋದರೆ ತುಂಬಾ ಮಳೆ. ಸೊ ಎಲ್ಗೂ ಹೊರಗಡೆ ಹೋಗೋಕ್ಕಾಗಿಲ್ಲ ಅಂತ ಡಿಸಪಾಯಿಂಟ್ ಆದ್ವಿ. ಸೊ ನಾವು IPLನ ನೋಡಿದ್ವಿ. ಅವತ್ತು RCB ವರ್ಸಸ್ ಚೆನ್ನೈ ಮ್ಯಾಚ್ ಇತ್ತು. ಸೊ ಈ ವೆದರ್ಗೆ IPL ಮ್ಯಾಚು, ಊಟ ತುಂಬಾ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಮುದ್ದುಮಲೈಯಿಂದ ಊಟಿಗೆ ಹೊರಟ್ವಿ. ಸೊ ನೀವು ನೋಡ್ಬೋದು ಮುದ್ದುಮಲೈಯಿಂದ ಊಟಿಗೆ ಹೋಗೋ ರೋಡು ಇಲ್ಲಿ ಕೂಡ ಚೆನ್ನಾಗಿತ್ತು. ಇನ್ನೂ ಫಾಗ್ ಇತ್ತು, ರೋಡು ಕಾಣಿಸ್ತಿರ್ಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಆಲ್ಮೋಸ್ಟ್ ಊಟಿ ರೀಚ್ ಆಗ್ತಾಯಿದ್ವಿ. ಅಲ್ಲಿ ಈ ಥರ ಇದು ಮರನೋ ಗಿಡನೋ ಗೊತ್ತಿಲ್ಲ, ಈ ಥರ ಇತ್ತು. ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಆಮೇಲೆ ಇಲ್ಲಿಂದ ಹೋದ್ವಿ. ರೋಡ್ ಅಂತೂ ತುಂಬಾ ಡೇಂಜರ್ ಆಗಿತ್ತು. ಒನ್ ವೇ ಇತ್ತು ಎಲ್ಲ. ಸೊ ಇಲ್ಲಿಂದ ಹೊರಗಡೆ ಪಾತಾಳನೇ. ಸೊ ಇಲ್ಲಿಂದ ಹೋಗ್ಬೇಕಂದ್ರೆ ಹುಷಾರಾಗಿ ಹೋಗಬೇಕು. ನೆಕ್ಸ್ಟ್ ಊಟಿ ನಾವು ರೀಚ್ ಆದ್ವಿ. ಇಲ್ಲಿಂದ ಒಂದು ಸ್ಪಾಟ್ಗೆ ಹೋದ್ವಿ. ಸೊ ಇದು ಸೆಕೆಂಡ್ ಸ್ಪಾಟ್. ಇದು ಫೈನ್ ಫಾರೆಸ್ಟ್ ಅಂತಾರೆ. ಇದು ಕೂಡ ಚೆನ್ನಾಗಿತ್ತು. ಮಳೆ ಇರೋದ್ರಿಂದ ತುಂಬ ಓಡಾಡೋಕ್ಕಾಗಲಿಲ್ಲ. ಊಟಿ ಎಲ್ಲ ಓಡಾಡಿಕೊಂಡು ಸುಸ್ತಾಗಿತ್ತು ಅಂತ ಊಟಿಲಿ ರೂಮ್ ಮಾಡ್ಕೊಂಡಿದ್ವಿ ಅವತ್ತಿನ ದಿನ. ಸೊ ನೆಕ್ಸ್ಟ್ ಡೇ ರಿಟರ್ನ್ ಟು ಬ್ಯಾಂಗ್ಳೂರ್. ಸೊ ಆಲ್ಮೋಸ್ಟ್ ಮೈಸೂರಿಗೆ ರೀಚ್ ಆದ್ವಿ. ಇದರಿಂದ ನಾವು ನಂಜುಂಡೇಶ್ವರ ಟೆಂಪಲ್ಗೆ ಹೋಗಬೇಕು ಅಂತ ಅಲ್ಲಿಗೂ ಹೋದ್ವಿ. ಫಸ್ಟ್ ಟೈಮ್ ಹೋಗಿದ್ದು, ಚೆನ್ನಾಗಿತ್ತು. ಸೊ ಆಲ್ಮೋಸ್ಟ್ ದರ್ಶನ ಎಲ್ಲ ಮುಗಿಸ್ಕೊಂಡು ಮೈಸೂರು ಅರಮನೆಗೆ ಬಾಯ್ ಹೇಳ್ಕೊಂಡು ಬೆಂಗಳೂರಿಗೆ ಹೊರಟ್ವಿ.